ಇದಕ್ಕೆ ಹೆಣ್ಮಕ್ಳು ಡೆಲಿವರಿ ಬಾಣೆತನ ಆಗೋ ಹೊತ್ನಾಗ ಇದನ್ನು ಡಬ್ ಹಾಕ್ತಿದ್ರು. ಡಬ್ ಹಾಕಿಂದನೇ ಬಾಣೆತನ ಆದಿಂದ ಕೂಸು ಜನನ ಆದ ನಂತರ ಬಂದು ಅದನ್ನು ಚಿತ್ತ ಹಾಕಿ ಅದನ್ನು ಪೂಜೆ ಪುನಸ್ಕಾರ ಮಾಡಿ ಕಾಯಿ ಹೊಡ್ಕೊಂಡು ಹೋಗ್ತಿದ್ರು. ರುಂಡ ಅಂದರೆ ರಜಾಕರ್ ಸಪಾಟಿ ಒಳಗೆ ಏನದ ಇಸ್ಲಾಮಿ ಧರ್ಮದವರು ಅವರು ನಮ್ಮ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದಾಗ ಇದು ಮೂರ್ತಿ ಭಿನ್ನ ಮಾಡಿದ್ರಿ ಅವರು. ಚಿನ್ನದ ಗುಡಿಯ ಚನ್ನ ಮಲ್ಲೇಶಗ ಹೋಗು ನಡಿ. ನಮಸ್ಕಾರ. ನಮಸ್ಕಾರ. ಏನು ವಿಶೇಷತೆ ಇವತ್ತು? ಇವತ್ತು ಜಾತ್ರಾ ಮಕರ ಸಂಕ್ರಾಂತಿ ಪ್ರಯುಕ್ತವಾಗಿ ಜಾತ್ರಾ ಸಮಾರಂಭ. ಎಷ್ಟನೇ ವರ್ಷದ ಗೊತ್ತಾ? ಇದು ಇದು ನಮ್ಮದು ಈ ದೇವಸ್ಥಾನ ಸುಮಾರು 800 ವರ್ಷದ ಹಿಂದಿನ ಈ ದೇವಸ್ಥಾನ. ಮುತ್ತಿನ ಹೆಸರೇನ್ರಿ? ಮದಿಮಲ್ಲೇಶ್ವರ. ಅಂದ್ರೆ ಈ ಊರಲ್ಲಿ ಎಷ್ಟು ದೇವಸ್ಥಾನ ಇರೋದು? ಈ ಊರಲ್ಲಿ 2 ದೇವಸ್ಥಾನ. ಶ್ರೀಶೈಲ ಮಲ್ಲಿಕಾರ್ಜುನನ ಕ್ಷೇತ್ರದಲ್ಲಿ ಏನೇನು ಅದಾವ, ಪಾತಾಳ ಗಂಗಿ ಹಾಗೂ ನಾಗಲೋಟಿ ಹಿರಣ್ಣ ಆಯಿತು, 2 ದೇವಸ್ಥಾನಗಳು. ಮಲ್ಲಿಕಾರ್ಜುನ, ಅಕ್ಕ ಮಹಾದೇವಿ. ಇವ ಶ್ರೀಶೈಲದಲ್ಲಿ ಏನು ತದ್ರೂಪಗಳದಾವ ಅದನ್ನು ಈ ನಾಗಾವ್ ಗ್ರಾಮದಲ್ಲಿ ಅದಾವ ಅಂತ ಪ್ರತೀತಿ. ಜೊತೆಗೆ ಈಗ ಅಲ್ಲಿಗಿಗೂ ಸಾಮ್ಯತೆ ಸೇಮ್ ಇದೆಯಲ್ಲ, ಅಲ್ಲಿಗೂ ಮತ್ತು ಇಲ್ಲಿಗೂ ಇದೇ ರೀತಿಗೆ ಸ್ಥಾಪನೆ ಮಾಡ್ಬೇಕಂತೇಳಿ ಯಾರು ಸ್ಥಾಪನೆ ಮಾಡಿದ್ದು? ಇದು ಸುಮಾರು ನಮ್ಗೆ ಹಿರಿಯರು ಹೇಳ್ಕೊತ ಬಂದಾಗ ಹಂಡೆ ಗುರುಗಳು ಅಂಥೇಳಿ ಅವರು ಈ ಊರಲ್ಲಿಲ್ಲ. ಅವರು ಯಾವಾಗ ನಮ್ಮ ಏನು ಗೊತ್ತಿಲ್ಲ ಅದು, ಆದರೆ ಹಿಂದೆ ಅವರೇ ಅರ್ಚಕರು, ಅವರೇ ಕಟ್ಟಿದಂಥ ಈ ದೇವಸ್ಥಾನ 2 800 ವರ್ಷದ ಹಿಂದಿನ ಇತಿಹಾಸ ಅವರೇ. 800 ವರ್ಷದ ಹಿಂದಿನ ಇತಿಹಾಸ. ಉಲ್ಲೇಖಗಳು ಅದಾವ್ರಿ, ಆದ್ರೆ ಅದು ಶಿಲಾಶಾಸನ, ಅದು ನಮಗೇನು ಅದು ಸಂಸ್ಕೃತ ಅದ, ಅದನ್ನೇನು ಇಲ್ಲಿ ಯಾರೂ ಬಂದಿಲ್ರಿ ಅಧ್ಯಯನ ಮಾಡಕ್ಕೆ. ನೀವೇ ಫಸ್ಟು. ಐತಿ, ಯಾರು ಬಂದಿಲ್ಲ. ಜಾತ್ರೆ ವಿಶೇಷತೆಗಳು ಶ್ರಾವಣ ಮಾಸದಲ್ಲಿ ಸತತವಾಗಿ 1 ತಿಂಗಳ ಪರ್ಯಂತ ಸಂಗೀತ ಕಾರ್ಯಕ್ರಮ ನಡೀತದೆ. ಅಲ್ಲಿ ಪ್ರತಿ ಸೋಮವಾರ ದಿವಸ ಒಂದು ಪಲ್ಲಕ್ಕಿ ಉತ್ಸವ ಆಗ್ತದೆ. 5ನೇ ಸೋಮವಾರಕ್ಕೆ ಏನದ ಮುಕ್ತಾಯ ಸಮಾರಂಭ ಮಾಡ್ತೀವಿ. ಅಲ್ಲಿದಿಂದ ಏನದ ನಮಗೆ ಮಕರ ಸಂಕ್ರಾಂತಿ ಪ್ರಯುಕ್ತವಾಗಿ ನಂದಿಕೋಲು ಮತ್ತು ಪಲ್ಲಕ್ಕಿಯನ್ನು ಭೀಮಾ ನದಿ ಗಂಗಾಸ್ಥಾನಕ್ಕೆ ಹೋಗ್ತದೆ. ಶಿರ್ಸಿಗೆ ಹೋಗಿ ಬಂದ ನಂತರ ಇಲ್ಲಿ ಮದ್ದು ಸುಡೋದು ಇವೆಲ್ಲ ನಮ್ಮ ಕಾರ್ಯಕ್ರಮಗಳನ್ನು, ಪುರುವಂತರು ಸೇವೆ ಎಲ್ಲ ಭಕ್ತರು ಏನಾರ ಕಾರ್ಯಕ್ರಮಗಳಿದ್ರೂ ತಮ್ಮ ಜವಳ ಕಾರ್ಯಕ್ರಮ, ದೀನಂಸಗಾರ ಇಂಥವೆಲ್ಲ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಜರುಗುತ್ತವ. ಅಲ್ಲಿದಿಂದ ಏನದ ನಾವು ಮಹಾಶಿವರಾತ್ರಿ ದಿವಸ ಒಂದು 11 ದಿವಸಗಳ ಪರ್ಯಂತ ಮಹಾಪುರಾಣವನ್ನು ನಡೆಸ್ತೀವಿ. ಇದು ಸತತವಾಗಿ ನಾವು ನಡೆಸ್ಲಕತ್ತೀನೋ ಇದು 11ನೇ ಪುರಾಣ. 11ನೇ ಪುರಾಣ ಅಲ್ಲಿ ಏನದ 11 ದಿವಸ ಏನದ ಪ್ರತಿ ದಿವಸನೂ ದಾಸೋಗ ಇರ್ತದೆ. ಒಬ್ಬೊಬ್ಬರು ಭಕ್ತರು ವಹಿಸ್ಕೊಂಡಿರ್ತಾರೆ. ಹೀಗಾಗಿ ಮತ್ತೇನದ ನಾವು ಯುಗಾದಿ ಹಬ್ಬಕ್ಕೆ ಏನದ ಇಲ್ಲಿ ನಮ್ಮ ದೊಡ್ಡದೊಂದು ಜಾತ್ರೆ ಆಗ್ತದೆ. ಅಲ್ಲಿಂದ ರಥೋತ್ಸವ ಆಗ್ತದೆ. ಅಲ್ಲಿಂದ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಇಡೀ 12 ತಿಂಗಳು ನಮ್ಮ ಜಾತ್ರೆ ಇದ್ದಂಗೆ. ವರ್ಷಕ್ಕೆ 3 ಸಾರಿ. ವಿಶೇಷವಾಗಿ. ಯುಗಾದಿಗ್ರಿ. ಯುಗಾದಿ, ಸಂಕ್ರಾಂತಿ, ಕಾರ್ತಿಕ್ ಮಾಸ, ಶ್ರಾವಣ ಮಾಸ. ಶ್ರಾವಣ ಮಾಸದಾಗ ಇಲ್ಲಿ ನಾಗಲೋಟಿ ಹಿರಣ್ಣ ಅಂತೇಳಿ ಅದನ್ರಿ. ಆ ನಾಗಲೋಟಿ ಹಿರಣ್ಣಗೇನದ ನಾವು ಪಲ್ಲಕ್ಕಿ ಉತ್ಸವ ಹೋಗ್ತದ. ಅಲ್ಲಿಂದ ಬಂದಿಂದ ಈ ನಮ್ಮ ನಾಗಾವಿ ಕೇಡಿ ಗ್ರಾಮದಲ್ಲಿನೇ ನಂದಿಕೋಲ್ 2ಕ್ಕೂ ದೇವಸ್ಥಾನಕ್ಕೆ ವಿಶೇಷತೆ ಕೇಳ್ಪಟ್ಟೆ. ಬೇರೆ ಕಡೆಗೆ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ. ಏನು ವಿಶೇಷತೆ ಇದೆ? ನಂದಿಕೋಲ್ ರೀ, ಅದು 2 ನಾವು ಶ್ರೀಶೈಲಿಂದ ತಂದಿರ್ತೀವಿ. ಅದನ್ನು ತಂದು ಎಣ್ಣೆ ಹಾಕಿ ಅದನ್ನೇನದ ಸುತ್ತ ಇದು ಅರ್ಬಿ ಸುತ್ತಿ ಅದನ್ನೇನದ ದೇವ್ರಿಗೆ ಬೇಡ್ಕೊಂಡಿರ್ತಾರೆ ಭಕ್ತರು. ನಮಗೆ ಒಳ್ಳೇದಾಗಲಿ, ನಮಗೆ ಹಿಂಗೆ ನಾವು ಮಗನಿಗೆ ನೌಕರಿ ಸಿಗಲಿ, ಆಯಿತು ಶಿಕ್ಷಣ ಆಯಿತು, ನನ್ನ ಮಗನಿಗೆ ಆರಾಮಾಗಲಿ, ನಮಗೊಂದು ಆಸ್ತಿ ಖರೀದಿ ಆಗಿತ್ತಪ್ಪ ಅಂತಂದು ಇಂಥವೆಲ್ಲ ಬೇಡ್ಕೊಂಡಿರ್ತಾರೆ. ಹರಕೆಗಳಿರ್ತಾವಲ್ಲ, ಆ ಹರಕೆಗಳನ್ನು ಅವ್ರು ಈಡೇರಿಸಿದಾಗ ಅವ್ರು ಏನು ಮಾಡಿಬಿಟ್ಟಿರ್ತಾರೆ, ಹೂವಿನ ಹಾರ ಇರಿಸ್ತೀವಿ ಅಂತೇಳಿ ಬೇಡ್ಕೊಂಡಿರ್ತಾರೆ. ಆ ಪ್ರಕಾರವಾಗಿ ಅನ್ನೋದು ನಮ್ಮ ಅರ್ಚಕರು ಏನದ ಅವರು ಅವ್ರ ಕೈಲಿಂದ ಒಂದಿಷ್ಟು ಹಣ ಕೊಟ್ಟಿರ್ತಾರೆ. ಅದನ್ನು ತೊಗೊಂಡು ಅವರು ಅರ್ಚಕರು ಏನದ ತಮ್ಮ ಮನೆಯಲ್ಲೇ ತಯಾರು ಮಾಡ್ತಾರೆ ಹೂವು. ಅದನ್ನು ತಂದು ಪೂಜಾರಿಗಳು ಏನದ ಗೊಂಗಡಿ ಹೊಟ್ಕೊಂಡು ಟೆಪ್ಪಿಗೆ ಮಾಡಿಕೊಂಡು ಬಾಜಿ ಭಜಂತ್ರಿಯೊಂದಿಗೆ ಬಂದು ಹೂವು ಏರಿಸಿ ಅಲ್ಲಿ ಅವತ್ತಿನ ದಿವಸ ಕಾರ್ಯಕ್ರಮ ನಡೀತದೆ. ಪುರೋಹಿತರ ಸೇವೆ ಇರ್ತದೆ, ಡೊಳ್ಳು ಮತ್ತು ಬಾಜಿ ಭಜಂತ್ರಿ ಮತ್ತು ಊರಿನ ಜನರು ಎಲ್ಲ ಸುತ್ತಮುತ್ತಲಿನ ಹಳ್ಳಿ ಜನರು ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ.
ಅಂದ್ರೆ ನಂದಿಕೋಲ್ ಬೇರೆ ಕಡೆ ಎಲ್ಲ ಹೂವು ಇರಿಸಲ್ಲ. ಎಸ್ ಅಲ್ರಿ, ನಮ್ಮಲ್ಲಿ ಸ್ಪೆಷಲ್ ರೀ. ಇಲ್ಲಿ ಶ್ರಾವಣ ಮಾಸದಾಗ 3ನೇ ಸೋಮವಾರ ನಡೀತದೆ ರೀ. ಅಲ್ಲಿ ಏನದ ಮಕರ ಸಂಕ್ರಾಂತಿ ದಿವಸ ಅಲ್ಲಿ ಇರ್ತದೆ. ನಿನ್ನೆ 14ನೇ ತಾರೀಕು. ಅಲ್ಲ ಜಾತ್ರೆ ರಾತ್ರಿ ಹೊತ್ತಿರುತ್ತಾ ಅಥವಾ ಇದು ಸಂಕ್ರಾಂತಿ ಮಾತ್ರ ರಾತ್ರಿ ರೀ, ರಾತ್ರಿ. ಉಳಿದು ಎಲ್ಲ ಡೇದಾಗೆ ಆಗ್ತಾವ್ರಿ. ಇವಾಗ ನಾನು ನೋಡಿದೆ ಆಂಜನೇಯ ದೇವಸ್ಥಾನ ಕೂಡ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಏನು ವಿಶೇಷತೆ ಇಲ್ಲ ಗೊತ್ತಾಗಲಿಲ್ಲ. ಅದು ಆಂಜನೇಯ ಮೊದಲು ಎರಡು ಒಂದೇ ಇತ್ತು ರೀ. ಅದು ಸ್ವಲ್ಪ ಬಯಲಾಗೆ ಇತ್ತು. ಅದು ಆಂಜನೇಯ ಊರು ಉತ್ತರಾಭಿಮುಖವಾಗಿರ್ಬೇಕಲ್ಲ, ಅದ್ರ ಸಂಬಂಧ ಏನದ ಈ ಕಡೆ ಜಾಗ ಈಶಾನ್ಯ ದಿಕ್ಕಿಗೆ ಆಗ್ತದೆ ಅಂತೇಳಿ ಮಾಡಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ಆ ಕಡೆ ಮಾಡಿದ್ದಾರೆ. ಅಲ್ಲ ಹಳೆ ದೇವಸ್ಥಾನ ಅಥವಾ ರೀಸೆಂಟ್ ಆಗಿ ಯಾಕಂದ್ರೆ ಅಟ್ಯಾಚ್ ಆಗಿರೋದಲ್ಲ ಪ್ರಕಾರ ಅದು ನಡುವ ಸಂಧಿ ಅದ ರೀ. ಇದೇ ಕಲ್ರಿ. ಇದಕ್ಕೆ ಹೆಣ್ಮಕ್ಳು ಡೆಲಿವರಿ ಬಾಣೆತನ ಆಗೋ ಹೊತ್ನಾಗ ಇದನ್ನು ಡಬ್ ಹಾಕ್ತಿದ್ರು. ಡಬ್ ಹಾಕಿಂದನೇ ಬಾಣೆತನ ಆದಿಂದ ಕೂಸು ಜನನ ಆದ ನಂತರ ಬಂದು ಅದನ್ನು ಚಿತ್ತ ಹಾಕಿ ಅದನ್ನು ಪೂಜೆ ಪುನಸ್ಕಾರ ಮಾಡಿ ಕಾಯಿ ಹೊಡ್ಕೊಂಡು ಹೋಗ್ತಿದ್ರು. ಮೊದಲಿಂದನೂ ಹಂಗೆ ಡಿಂಕಿ ಚಿತ್ರ ಇದು. ಹಾಂ ಎಲ್ಲಿ ಹಾಂ ಹಾಂ ಇದು ಲಿಂಗದ ರೀ. ಅದು ಒಂದು ಮನುಷ್ಯನ ರೂಪದ. ಹಾಂ ಹಾಂ ಪೂಜೆ ಮಾಡ್ತದೆ. ದೇವರಿಗೆ ಒಂದು ದೃಷ್ಟಿ ಆಗಬಾರ್ದು ಅನ್ನುವಂಥ ನೆದರ ನೇರವಾಗಿ ಬಿದ್ದು ದೃಷ್ಟಿ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಒಂದು ಮಾಯಿ ಮರ್ತಪ್ಪ ಅಂತೇಳಿ ಒಂದು ಮೂರ್ತಿ ಮಾಡ್ಯಾರ ರೀ. ಒಳಗೆ ಅದ ರೀ. ಹಾಂ ಹಾಂ ಅದು ಮಾಯಿ ಮರ್ತಪ್ಪ ರೀ. ಅದು ಮಾಯಿ ಮರ್ತಪ್ಪ ಅಂತಂದ್ರೆ ಈಗ ಇದು ಮಾಡಿರ್ತಾರಲ್ರಿ, ಮನೆಗೆ ದೃಷ್ಟಿ ಗೊಂಬೆ ಅಂತೇಳಿ ಇಟ್ಟಿರ್ತಾರಲ್ಲ, ದೇವ್ರ ಮ್ಯಾಗ ದೃಷ್ಟಿ ಪೂರ್ತಿ ಬೀಳಬಾರ್ದು ಅನ್ನೋಂಥ ಉದ್ದೇಶದಿಂದ ಅವನಿಗೆ ಮಾಯಿ ಮರ್ತಪ್ಪ ಅಂತೇಳಿ ಹೆಸರು ಅದ ರೀ. ಆ ಮಾಯಿ ಮರ್ತಪ್ಪನ ನೋಡಿದಾಗೆ ಮುಂದೆ ಅದು ಇದು ಕಾಣಬೇಕು. ಲಿಂಗು ಹಾಂ 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 ದೇವ್ರಿಗೆ ದೃಷ್ಟಿ ಆಗತ್ತೋ ಅನ್ನೋಂಥ ಉದ್ದೇಶದಿಂದ ಅದು ಮಾಯಿ ಮರ್ತಪ್ಪ ಅಂತೇಳಿ ಮಾಡಿರ್ತಾರೆ. ಹಾಂ 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 ಆಮೇಲೆ ಬೆಳೆಯಲಿ. ರುಂಡ ಅಂದ್ರೆ ರಜಾಕರ್ ಸಪಾಟಿ ಒಳಗೆ ಏನದ ಇಸ್ಲಾಮಿ ಧರ್ಮದವರು ಅವರು ನಮ್ಮ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದಾಗ ಇದು ಮೂರ್ತಿ ಭಿನ್ನ ಮಾಡಿದ್ರಿ ಅವರು. ಹಾಂ ಹಾಂ ಅದಾವ್ರಿ. ಹಾಂ ಸಂಬಂಧಪಟ್ಟಂದು ಅದಾವ್ರಿ. ಇದು ಒಂದು ಬಸವಣ್ಣರಿ. ಇದನ್ನು ಹಂಗೆ ಶಿಲಾಶಾಸನ ಇದು ಎಲ್ಲ ಕೋಡ್ಗಳು ಎಲ್ಲ ಮುರಿದಾರ್ರಿ. ಇದೆಲ್ಲ ಭಿನ್ನ ಆಗಿದ್ದೆ ರೀ. ಇದು ಇಲ್ಲೆಲ್ಲ ಆಗ್ಯದ ನೋಡ್ರಿ. ಹಾಂ ಇದು ಎರಡು ಊರ ಮಧ್ಯದಲ್ಲಿ ಬರ್ತಕ್ಕಂಥ ಇದು ಒಂದು ಹಳ್ಳ ಏನದಲ್ರಿ. ಇದಕ್ಕೆ ತ್ರಿವೇಣಿ ಸಂಗಮ ಅಂತ ಮೊದಲು ಅವರು ಮೊದಲಿಂದನೂ ಅದಕ್ಕೆ ತ್ರಿವೇಣಿ ಸಂಗಮ ಅಂಥೇಳಿ ಹೆಸರು ಅದ ರೀ. ಮೂರು ಇಲ್ರಿ, ಹಾಂ ಮೂರು ಕುಡಿಯವ್ರಿ. ಯಾವಾಗಲೂ ಹರಿತದೆ ರೀ. ಇದು ದಾಸೋಗದ ಕೋಣೆ ರೀ. ಇದು ಎಲ್ಲ ಇಲ್ಲಿ ಪ್ರಸಾದ ತಯಾರು ಮಾಡ್ತೀವಿ ರೀ. ಇದು ಕಟ್ಟಿಗೆಯಿಂದನೇ ತಯಾರು ಮಾಡ್ತೀವಿ. ನಮಗೆ ಗ್ಯಾಸ್ ಇಲ್ಲ ಇರೋಲ್ಲ, ಒಲೆ ಹಚ್ಚಿ ಕಟ್ಟಿಗೆಯಿಂದನೇ ತಯಾರು ಮಾಡ್ತೀವಿ. ಇಲ್ಲಿ ಮೊದಲ ನಾವು ಇದು ಸ್ಕೂಲ್ ಓಪನ್ ಮಾಡಿದ್ದೇವೆ ರೀ. ಇದು ಹಾಂ ಇದು ಫ್ರೀಯಾಗಿ ಕೊಟ್ಟಿದ್ದೇವೆ ನಾವು ಒಂದು ಸ್ಕೂಲ್ ನಡೆಸ್ಕೊಂಡು ಹೋಗ್ಲಕ್ಕೆ. ಈಗ ಏನದ ನಾವು ಮ್ಯಾಗ ಒಂದು ಕಲ್ಯಾಣ ಮಂಟಪ ಮಾಡ್ಕೊಂಡಿವ್ರಿ. ಈ ತೆಳಗೆ ಏನದ ಸಮುದಾಯ ಭವನತಿ ಇಲ್ಲೇ ಸ್ಕೂಲ್ ನಡೆಸ್ತಿದ್ದೀವಿ. ಒಂದು 10-15 ವರ್ಷ ಸ್ಕೂಲಿಗೆ ನಾವು ಏನದ ಫ್ರೀಯಾಗಿ ಕೊಟ್ಟಿದ್ದೆವು. ಇಲ್ಲಿ ಪ್ರಸಾದ ವಿಶೇಷತೆ ಏನಿದೆ? ಪ್ರಸಾದ ವಿಶೇಷತೆ ಶ್ರಾವಣ ಮಾಸದಲ್ಲಿ ನಾವು ಬಜ್ಜಿ ರೊಟ್ಟಿ ಅಂತೇಳಿ ಮಾಡ್ತೀವಿ ರೀ. ಇತ್ತು ಅಲ್ಲಿದಿಂದ ಪುರಾಣದಲ್ಲಿ ಏನದ ಎಲ್ಲ ಪ್ರಸಾದದ ಮನೆಗಳಿಂದ ಇದು ಬರ್ತದೆ ರೀ. ರೊಟ್ಟಿ ಒಂದೊಂದು ರೊಟ್ಟಿ ಪ್ರತಿ ಪುರಾಣಕ್ಕೆ ಬರೋ ಹೊತ್ನಾಗ ಏನದ ಬುತ್ತಿ ತಂದು ಇಲ್ಲಿ ಹಾಕ್ತಾರೆ. ಮತ್ತು ಏನದ ನಾವು ಅನ್ನ ಸಾರು ಮಾಡ್ತೀವಿ.
ಆಯಿತು ಹುಗ್ಗಿ ಇಂಥವೆಲ್ಲ ಸಿಹಿ ಪದಾರ್ಥಗಳನ್ನು 11 ದಿವಸ ಮತ್ತು ಶ್ರಾವಣದಲ್ಲಿ ಏನದು ಒಂದು ತಿಂಗಳು ಪೂರ್ಣ ಸತತವಾಗಿ ನಡೀತದೆ ರೀ ಇಲ್ಲಿ.